MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆಕ್ರೋಶದ ಕಿಚ್ಚಿನ ನಡುವೆ ಈಗ ಹೇಮಾವತಿ ಕೆನಾಲ್ನ ಕಾಮಗಾರಿ ಏನಾಗ್ತಿತ್ತು ಅದನ್ನು ಸ್ಥಗಿತಗೊಳಿಸಲಾಗಿದೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾದಂತಹ ಕಾರಣ ಸದ್ಯಕ್ಕೆ ಹೇಮಾವತಿ ಕೆನಾಲ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ. ಜಿಲ್ಲಾಡಳಿತ ಇದಕ್ಕೆ ಸೂಚನೆ ಕೊಟ್ಟಿದೆ. ಬಿಜೆಪಿ ಶಾಸಕರು, ಮಠಾಧೀಶರು ರೈತರಿಂದ ಭಾರೀ ಪ್ರತಿಭಟನೆ, ಹೆದ್ದಾರಿಗೆ ಮಣ್ಣು ಸುರಿದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದರು. ಇನ್ನು ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದ್ದ ಹಾಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಕಾಮಗಾರಿಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಜಿಲ್ಲಾಡಳಿತ ಸ್ಥಗಿತಗೊಳಿಸಿದೆ. ಸದ್ಯ ಕಾಮಗಾರಿಯನ್ನ ನಿಲ್ಲಿಸಿರುವಂತಹ ತುಮಕೂರು ಜಿಲ್ಲಾಡಳಿತ ಬೆಳಗ್ಗೆಯಿಂದ ಸದ್ಯಕ್ಕೆ ಆ ಸ್ಪಾಟಿಗೆ ಹೋಗಿರೋದು ನೀವೀಗ ನೋಡ್ತಾ ಇದ್ರೆ. ಸುರೇಶ್ ಅವರು ಕೂಡ ಕೆನಾಲ್ ಲಿಂಕ್ ಕಾಮಗಾರಿಯನ್ನ ಜಿಲ್ಲಾಡಳಿತ ಸದ್ಯಕ್ಕೆ ಸ್ಥಗಿತಗೊಳಿಸಿದೆ. ಮುಂದೆ ಏನ್ ಮಾಡೋದು ಅಂತ ಮೀಟಿಂಗ್ ಕರಿತೀವ್ರಿ ನಾವು. ಕಾಮಗಾರಿ ಸ್ಥಗಿತ, ಧರಣಿ ಕೈಬಿಟ್ಟಂತ ಪ್ರತಿಭಟನಾ ನಿರತರು, ಬಿಜೆಪಿ ಶಾಸಕರು, ಮಠಾಧೀಶರು ರೈತರಿಂದ ಧರಣಿಗೆ ಬ್ರೇಕ್. ಜಿಲ್ಲಾಡಳಿತಕ್ಕೆ ಸಭೆ ಕರೆಯುವಂತೆ ಶಾಸಕ ಸುರೇಶ್ ಸ್ಥಳದಲ್ಲೇ ಒತ್ತಾಯ ಮಾಡಿದ್ರು. ನಾವು ಕರೆದ್ರೆ ಅದು ಬಿಜೆಪಿ ಆಗುತ್ತೆ, ನೀವೇ ಕರೆದು ಸಭೆ ಮಾಡಿ, ಎಲ್ಲಾ ಪಕ್ಷದ ನಾಯಕರನ್ನ ಕರೆದು ಮಾತನಾಡೋದಕ್ಕೆ ಡಿಸಿಗೆ ಆಗ್ರಹ ನೀಡಿದ್ರು. ಡಿಸಿ ಅವರಿಗೆ ಹೇಳಿದ್ರು, ನೀವೇ ಒಂದು ಮೀಟಿಂಗ್ ಕರೆದು ಬಿಡಿ, ಆಮೇಲೆ ಸರ್ಕಾರ ನೀವು ಒಂದು ವ್ಯವಸ್ಥೆ ಮಾಡಿ ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೆಸಿ, ಅಲ್ಲಿ ನಾವು CMಗೆ ಹೇಳ್ತೇವೆ, ನಾವು ಈ ಕಾರಣಕ್ಕೆ ಬೇಡ ಸರ್ ಅಂತ. ಕಾಮಗಾರಿ ನಿಲ್ಲಿಸಬೇಕು ಮ್ಯಾಮ್, ಇಲ್ಲಾಂದ್ರೆ ನಾವು ಹೋರಾಟವನ್ನ ಅಲ್ಲಿ ತಗೊಂಡೋಗ್ತೀವಿ, ಅಲ್ಲೇ ಕೂತ್ಕೊಳ್ತೀವಿ. ನಮ್ಮನ್ನು ಅರೆಸ್ಟ್ ಮಾಡಿ ಜೈಲು ಬಿಡಿ ಮೇಡಮ್. ಲಾಸ್ಟ್ ವರ್ಡ್ ಸರ್, CM ಹತ್ರ ಮಾತಾಡಿದ್ದೀನಿ ಹೇಳಿ ಅಂತ SP ಅವರಿಗೆ ಈಗ ಲಾಡ್ ಬೇಕಾಗುತ್ತೆ. ದಯವಿಟ್ಟು ಇದು ಬಿಜೆಪಿಯ ಶಾಸಕರು ಹಾಗೆ ಮಠಾಧೀಶರು ಇವರೆಲ್ಲರೂ ಕೂಡ ಬಂದು ಆ ಪ್ರತಿಭಟನೆ ಸದ್ಯಕ್ಕೆ ನಿಲ್ಲಿಸುವಂತ ಹೇಳಿದ್ದಾರೆ. ಸೊ ಜಿಲ್ಲಾಡಳಿತಕ್ಕೆ ಒಂದು ಸಭೆಯನ್ನ ಕರೀರಿ, ನಾವೇ ಒಂದು ಮೀಟಿಂಗ್ ಕರೆದ್ರೆ ಅದು ಬಿಜೆಪಿ ಅವ್ರು ಕರೆಸಿರುವಂಥ ಮೀಟಿಂಗ್ ಅಥವಾ ಕರೆದಿರುವಂಥ ಮೀಟಿಂಗ್ ಅಂತ ಆಗುತ್ತೆ. DC ಅವರೇ ಒಂದು ಮೀಟಿಂಗನ್ನು ಕರೆದು ಎಲ್ಲ ಪಕ್ಷದವ್ರನ್ನೂ ಕೂಡ ಕರೆದು ಮಾತನಾಡಿದ್ರೆ ಸದ್ಯಕ್ಕಿರುವಂಥ ಗೊಂದಲ ಕ್ಲಿಯರ್ ಆಗ್ಬೋದು ಅಂತ ಈಗ ಸುರೇಶ್ ಅವರು ಕರೆ ಮಾಡಿ ಹೇಳಿದ್ದಾರೆ. ಇನ್ನೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತವಾಯಿತು. ಕಾಮಗಾರಿಯನ್ನ ಈ ಒಂದು ಪ್ರತಿಭಟನೆಯ ನಂತರ ಸ್ಥಗಿತಗೊಳಿಸಲಾಗಿದೆ, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಇನ್ನು ರೈತರ ಹೋರಾಟವನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕಿಡಿಕಾರಿದ್ದಾರೆ. ತುಮಕೂರು ಜಿಲ್ಲೆಯ ತಾಲೂಕುಗಳಿಗೆ ಅನ್ಯಾಯ ಮಾಡುವಂತ ಯತ್ನ ಆಗ್ತಿದೆ. ತುಮಕೂರಿನ ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಕೈಬಿಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳುತ್ತೆ. ಇದು BY ವಿಜೇಂದ್ರ ಹೇಳಿದರು. ತುಮಕೂರು ಜಿಲ್ಲೆ ಎಲ್ಲ ತಾಲೂಕಿಗೂ ಕೂಡ ವಿಶೇಷವಾಗಿ ಹೇಮಾವತಿ ನೀರು ಸಿಗಬೇಕು, ರೈತರಿಗೆ ನ್ಯಾಯ ಅದು ಸಿಗಬೇಕು, ಎಲ್ಲರಿಗೂ ಕೂಡ ನೀರು ಸಿಗಂಗೆ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ. ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಇದರಿಂದ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಇದರಿಂದ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬರುವಂತ ದಿನಗಳು ಇನ್ನೂ ಕೂಡ ಹೋರಾಟ ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.